ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಗೌಡಗೆರೆ ಇದಿರೋದು ಚನ್ನಪಟ್ಟಣ ತಾಲೂಕಲ್ಲಿ. ಚನ್ನಪಟ್ಟಣದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರೋ ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನ. ಅಸಂಖ್ಯಾತ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಗೊಳಿಸುವಂತ ಶ್ರೀ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ನಾವಿವತ್ತಿದ್ದೀವಿ. ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿಯ ಪಂಚಲೋಹದ ಪ್ರತಿಮೆ ಇದು. ಇದರ ಎತ್ತರ ಬಂದು 60 ಅಡಿ ಇದೆ. ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿ ಈ ಚಾಮುಂಡೇಶ್ವರಿಯ ಪ್ರತಿಮೆ ಇದೆ. ಇಲ್ಲಿ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು, ದೇವಿ ಇಷ್ಟಾರ್ಥವನ್ನ ಸಿದ್ಧಿಗೊಳಿಸ್ತಾಳೆ. ಇಲ್ಲಿಗೆ 7 ಬಾರಿ ಬಂದು 7 ಸುತ್ತು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯನ್ನ ಕಟ್ಟಿದ್ರೆ ಅಂದುಕೊಂಡಂತಹ ಕೆಲಸ ನೆರವೇರುತ್ತೆ ಎನ್ನುವಂತಹ ನಂಬಿಕೆ ಇದೆ. 18 ಭುಜಗಳನ್ನು ಹೊಂದಿರುವಂತಹ ಚಾಮುಂಡೇಶ್ವರಿ ತಾಯಿ 18 ಕೈಗಳು 18 ಶಕ್ತಿಪೀಠಗಳ ಸೂಚನೆ ಅಂತ ಹೇಳ್ತಾರೆ. ಸುಮಾರು 3500 kg ತೂಕ ಇರುವಂತಹ ಪಂಚಲೋಹದ ವಿಗ್ರಹ ಇದು. ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಭಕ್ತಿಯಿಂದ ದೇವರಿಗೆ ನಮಿಸಿ ಆ ತೆಂಗಿನಕಾಯಿಯನ್ನ ಇಲ್ಲಿ ಕಟ್ಟಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಹಾಗೂ ಇಲ್ಲಿ ವಾಹನ ಪೂಜೆಯನ್ನ ಮಾಡಿಸಿದ್ರೆ ತಾಯಿಯ ರಕ್ಷಣೆ ನಮ್ಮ ಮೇಲೆ ಇರುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ನಂಬಿದವರನ್ನ ಈ ತಾಯಿ ಎಂದಿಗೂ ಕೈ ಬಿಟ್ಟಿಲ್ಲ. ಹಾಗಾಗಿ ಅಸಂಖ್ಯಾತ ಭಕ್ತರು ಈ ದೇವಿಯ ದರ್ಶನಕ್ಕೆಂದು ಬರ್ತಾರೆ ಹಾಗೂ ತಮ್ಮ ಇಷ್ಟಾರ್ಥವನ್ನ ಸಿದ್ಧಿಗೊಳಿಸ್ಕೊಳ್ತಾರೆ. ತಾಯಿಯನ್ನ ನಂಬಿ ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಭಕ್ತಿಯಿಂದ ಕೇಳಿಕೊಂಡಂತ ಕಾರ್ಯಗಳೆಲ್ಲವೂ ಸಕ್ಸಸ್ ಆಗಿರುವುದು ನಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಹಲವಾರು ಮಂದಿ ಭಕ್ತರು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ವಿಶೇಷ ಅಂದ್ರೆ ಈ ವಿಶ್ವಪ್ರಸಿದ್ಧ ಚಾಮುಂಡೇಶ್ವರಿಯ ಪ್ರತಿಮೆಯು ಇರುವುದು ಓಪನ್ ಪ್ಲೇಸ್ ಅಲ್ಲಿ. ಇದು ದೇವಾಲಯದ ಒಳಗಡೆ ಇರೋದಿಲ್ಲ. ಹೊರಗಡೆ ಇರುವಂತಹ ಓಪನ್ ಪ್ಲೇಸ್ ಅಲ್ಲಿ ನಾವು ಈ ಚಾಮುಂಡಿ ದೇವಿಯನ್ನ ನಾವು ದರ್ಶನ ಪಡ್ಕೋಬಹುದು. ಹಾಗೂ ನಾವು ಎಷ್ಟೇ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೂ ಕೂಡ ಈ ಎತ್ತರದ ಪ್ರತಿಮೆಯನ್ನ ನಾವು ನೋಡಿ ದೇವರಿಗೆ ಭಕ್ತಿಯಿಂದ ನಮಿಸಬಹುದು. ನಿಮಗೂ ಏನಾದ್ರೂ ಕೋರಿಕೆ ಇದ್ರೆ ಅಥವಾ ಏನಾದ್ರೂ ಕಷ್ಟದಲ್ಲಿದ್ರೆ ಈ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.